ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ನಗರದಲ್ಲಿ ಪ್ರಭಾವಿಗಳಿಗೆ ಹಪ್ತಾ ನೀಡಿ ರಾಜರೋಷವಾಗಿ ಮಟ್ಕಾ ದಂಧೆ ಬುಕ್ಕಿಗಳ ವಿರುದ್ಧ ಭರ್ಜರಿ ಕಾರ್ಯಾಚರಣೆ. ಬೆಳಗಾವಿಯ ಸಿಎನ್ ಪೊಲೀಸರು ಬರೋಬ್ಬರಿ 10 ಜನ ಬುಕ್ಕಿಗಳನ್ನ ಹಿಡಿಮುರಿ ಕಟ್ಟಿದ ಘಟನೆ ನಡೆದಿದೆ. ಸಂಕ್ರಾಂತಿ ಹಬ್ಬದಂದು ಕಿತ್ತೂರು ತಾಲೂಕಿನ ಅಮ್ಮನಗಟ್ಟಿಯಲ್ಲಿ ರಸ್ತೆ ಅಪಘಾತ. ನಗರ ನಿವಾಸದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸಾರಿಗೆ ಬಸ್ನಲ್ಲಿ ಕನ್ನಡ ಮಾತನಾಡಿದಕ್ಕೆ ಕಂಡಕ್ಟರ್ ಮೇಲೆ ಮರಾಠಿ ಭಾಷಿಕ ಹಲ್ಲೆ. ಬೆಳಗಾವಿ ತಾಲೂಕಿನ ಸನ್ಬಾಳೆಕುಂದ್ರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬೆಳಗಾವಿ ನಗರದಲ್ಲಿ ಪ್ರಭಾವಿಗಳಿಗೆ ಹಪ್ತಾ ನೀಡಿ ರಾಜಾರೋಷವಾಗಿ ಮಟ್ಕಾ ದಂಧೆ ನಡೆಸ್ತಾ ಇದ್ದಂತಹ ಬುಕ್ಕಿಗಳ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೆಸಿದ ಬೆಳಗಾವಿಯ ಸಿಇಎನ್ ಪೊಲೀಸರು ಬರೋಬ್ಬರಿ 10 ಜನ ಬುಕ್ಕಿಗಳನ್ನ ಹೆಡೆಮೂರಿ ಕಟ್ಟಿದ ಘಟನೆ ಗುರುವಾರ ತಡರಾತ್ರಿ ನಡೆದಿದೆ. ಬೆಳಗಾವಿ ನಗರದಲ್ಲಿ ಪ್ರಭಾವಿಗಳಿಗೆ ಹಪ್ತಾ ನೀಡಿ ರಾಜಾರೋಷವಾಗಿ ಮಟ್ಕಾ ದಂಧೆ ನಡೆಸ್ತಾ ಇದ್ದಂತಹ ಬುಕ್ಕಿಗಳ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೆಸಿದ ಬೆಳಗಾವಿಯ ಸಿಇಎನ್ ಪೊಲೀಸರು ಬರೋಬ್ಬರಿ 10 ಜನ ಬುಕ್ಕಿಗಳನ್ನ ಹೆಡೆಮುರಿ ಕಟ್ಟಿದ ಘಟನೆ ಗುರುವಾರ ತಡರಾತ್ರಿ ನಡೆದಿದೆ. ಬೆಳಗಾವಿ ಮಹಾನಗರದಲ್ಲಿ ಮಟ್ಕಾ ದಂಧೆ ಹೆಚ್ಚಾಗಿರುವುದು ಓಶಿಯನ್ನ ಇವತ್ತು ಸಿಸಿಬಿ ಪೊಲೀಸರು ಮತ್ತೆ ಏನು ಸಿಎನ್ಇ ಪೊಲೀಸರು ರೇಡ್ ಮಾಡಿದರೆ ತಾವು ನೋಡ್ಬೋದು. ಬೆಳಗಾವಿಯ ಹಿಂದಲಗದಲ್ಲಿರ್ತಕ್ಕಂಥ ಮಹಾನಗರದಲ್ಲಿರ್ತಕ್ಕಂಥ ಈ ಒಂದು ಅಡ್ಡೆಯ ಮೇಲೆ ರೇಡ್ ಆಗಿರುವುದು 10 ಜನರನ್ನ ಈಗಾಗಲೇ ವಶಕ್ಕೆ ಪಡೆದಂತ ಸಿಸಿಬಿ ಪೊಲೀಸರು ಈಗ 1,74,000 ರೂಪಾಯಿಗಳ ಒಂದು ಹಣವನ್ನು ಇಲ್ಲಿ ಜಪ್ತಿ ಮಾಡಿದರೆ. ಜೊತೆಗೆ ಏನಂತಂದ್ರೆ 5 ಕ್ಯಾಲ್ಕುಲೇಟರ್ ಜೊತೆಗೆ 10 ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದಿದೆ. ಇದು ಸಿಸಿಬಿ ಪೊಲೀಸರ ದೊಡ್ಡ ಕಾರ್ಯ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾವು ನೋಡ್ಬೋದು ಇಲ್ಲಿ ಒಂದು ಅಡ್ಡೆಯನ್ನು ಮಾಡ್ಕೊಳ್ತಾರೆ 5 ಟೇಬಲ್ಗಳನ್ನ ಹಾಕಿ ಇಲ್ಲಿ ಎಲ್ಲೊಂದರ ಪಟಕಾನ ಔಷಧಿಯನ್ನು ಬರ್ಕೋತಾ ಇರುವಂಥದ್ದು. ಇದು ಬಹಳಷ್ಟು ಕಡೆ ನಡೀತಾ ಇದೆ ಹಾಗೆ ಅಂತೇಳಿ ಮಾಹಿತಿ ಇತ್ತು. ಖಚಿತವಾದ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರು ಇದೊಂದು ರೇಡನ್ನು ಮಾಡಿದ್ದಾರೆ. ಈ ರೇಡಲ್ಲಿ 10 ಜನರನ್ನ ಬಂಧನ ಮಾಡಿದ್ದಾರೆ ಮತ್ತು ಇನ್ನೂ ಕೂಡ ತನಿಖೆ ನಡೀತಾ ಇರುವಂಥದ್ದು. ಬಹಳಷ್ಟು ಕಡೆ ಈ ಥರ ನಡೀತಾ ಇದೆ ಹಾಗೆ ಅಂತ ಹೇಳಿ ಒಂದು ಮಾಹಿತಿ ಕೂಡ ಬೆಳಗಾವಿ ಪೊಲೀಸರಿತ್ತು. ಹೀಗಾಗಿ ಒಂದು ರೇಡ್ ತಡರಾತ್ರಿ ಅಂತಂದ್ರೆ ತಡವಾಗಿ ಒಂದು ರೇಡ್ ಬಂದಿದ್ರು. ಇಲ್ಲಿ ಇನ್ನಷ್ಟು ಕೂಡ ಈ ಒಂದು ಜಾಲದಿಂದ ಗ್ರಾಮದಲ್ಲಿ ಬೆಳಗಾವಿ ತಾಲೂಕಿನ ಹಿಂಡಲ್ಗಾ ಗ್ರಾಮದ ಹೊರವಲಯದ ಜಮೀನುವೊಂದರಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಂಡು 5 ಟೇಬಲ್ ಹಾಕಿ ಅಕ್ರಮವಾಗಿ ಮಟ್ಕಾ ಬರೆದುಕೊಳ್ತಾ ಇರುವುದನ್ನು ಸಿಎನ್ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಂಧಿಸಿದ್ದಾರೆ. ಮಟ್ಕಾ ಬರೆದುಕೊಳ್ಳುವಾಗಲೇ ಪೊಲೀಸರ ದಾಳಿ ನಡೆಸಿ 10 ಜನರನ್ನ ಬಂಧಿಸಿ 1,70,000 ಹಣ ಜಪ್ತಿ ಮಾಡಿದ್ದಾರೆ. ಬಂಧಿತ ಆರೋಪಿಗಳು ಹಿಂಡಲ್ಗಾ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಬೆಳಗಾವಿಯ ಸಿಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಟ್ಕಾ ಬುಕ್ಕಿಗಳಿಂದ ಹಪ್ತಾ ವಸೂಲಿ ಮಾಡುವ ಕದಿಮರಿಗೂ ಪೊಲೀಸರು ಬಿಸಿ ಮುಟ್ಟಿಸಿದ್ರೆ ನಗರದಲ್ಲಿ ಮಟ್ಕಾ ಹಾವಳಿ ನಿಲ್ಲತ್ತೆ ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸಂಕ್ರಾಂತಿಯ ಹಬ್ಬದಂದು ಕಿತ್ತೂರು ತಾಲೂಕಿನ ಅಂಬಡಗಟ್ಟಿಯಲ್ಲಿ ರಸ್ತೆ ಅಪಘಾತವಾದ ಬಳಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶುಕ್ರವಾರ ಕುವೆಂಪು ನಗರದ ನಿವಾಸದಲ್ಲಿ ಸಾರ್ವಜನಿಕರ ಅಹವಾಲನ್ನ ಸ್ವೀಕರಿಸಿದರು. ಸಂಕ್ರಾಂತಿಯ ಹಬ್ಬದಂದು ಕಿತ್ತೂರು ತಾಲೂಕಿನ ಅಂಬಡಗಟ್ಟಿಯಲ್ಲಿ ರಸ್ತೆ ಅಪಘಾತವಾದ ಬಳಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶುಕ್ರವಾರ ಕುವೆಂಪು ನಗರದ ನಿವಾಸದಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದ್ರು. काय म्हटलं तर 22 पर्यंत आमचं बजेट आहे.
घरी येऊन नाश्ता करून काहीतरी काय. ಗ್ರಾಮೀಣ ಮತಕ್ಷೇತ್ರದ ಜನರು ವಿವಿಧ ಸಮಸ್ಯೆಗಳನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮುಂದೆ ಅಳಲನ್ನ ತೋಡಿಕೊಂಡ್ರು. ಸ್ಥಳದಲ್ಲಿಯೇ ಕೆಲ ಜನರ ಸಮಸ್ಯೆ ಬಗೆಹರಿಸಿದ ಸಚಿವೆ ಲಕ್ಷ್ಮಿ ಸಂಬಂಧಿಸಿದ ಅಧಿಕಾರಿಗಳ ಜೊತೆಗೆ ದೂರವಾಣಿ ಕರೆ ಮಾಡಿ ಜನರ ಸಮಸ್ಯೆಯನ್ನ ಬಗೆಹರಿಸುವಂತೆ ತಾಕೀತನ್ನ ಮಾಡಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸಾರಿಗೆ ಬಸ್ನಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಮರಾಠಿ ಭಾಷಿಕ ಜನರು ಹಲ್ಲೆ ಮಾಡಿದ ಘಟನೆ ಶುಕ್ರವಾರ ಬೆಳಗಾವಿ ತಾಲೂಕಿನ ಸಣ್ಣ ಪಂತಬಾಳೆಕುಂದ್ರಿ ಗ್ರಾಮದಲ್ಲಿ ನಡೆದಿದೆ. ಸಾರಿಗೆ ಬಸ್ನಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಮರಾಠಿ ಭಾಷಿಕ ಜನರು ಹಲ್ಲೆ ಮಾಡಿದ ಘಟನೆ ಶುಕ್ರವಾರ ಬೆಳಗಾವಿ ತಾಲೂಕಿನ ಸಣ್ಣ ಬಾಳೆಕುಂದ್ರಿ ಗ್ರಾಮದಲ್ಲಿ ನಡೆದಿದೆ. ಸಾರಿಗೆ ಬಸ್ನಲ್ಲಿ ಮರಾಠಿಯಲ್ಲಿ ಮಾತನಾಡಬೇಕು ಅಂತ ಮರಾಠಿ ಭಾಷಿಕರು ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಹಲ್ಲೆಗೊಳಗಾದ ಕಂಡಕ್ಟರ್ ಮಹಾದೇವ್ ಪೂಜಾರ್ ಮಾತನಾಡಿ, ಒಬ್ಬ ಹುಡುಗಿ ಹಾಗೂ ಹುಡುಗ ಸಾರಿಗೆ ಬಸ್ನಲ್ಲಿ ಇದ್ರು. ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣ ಇದೆ, ಆದ್ರೆ ಆ ಹುಡುಗನ ಟಿಕೆಟ್ ಉಚಿತವಾಗಿ ಕೊಡಬೇಕು ಅಂತ ದಬ್ಬಾಳಿಕೆ ಮಾಡಿ ನಿನಗೆ ಮರಾಠಿ ಭಾಷೆ ಬರುವುದಿಲ್ಲ ಎಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಕಣ್ಣೀರನ್ನ ಹಾಕಿದ್ರು. ಹೌದು ಸರ್, ಒಂದೇ ಜಾತಿ ಐತೆ ಸರ್, ಇದು ಮರಾಠಿ ಸರ್. ನನಗೆ ಮರಾಠಿ ಬರಲ್ಲ. ಕನ್ನಡದೊಳಗೆ ಹೇಳೋ ಮಾತಂದ್ರೆ ನೀನ್ ಮರಾಠಿ ಕಲಿಬೇಕು, ಹಿಂಗೆ ಮಾಡ್ತೀನಿ ನೀನು ಅಂತೇಳಿ ಮರಾಠಿ ಒಳಗೆ ನನಗೆ ಬೈದ್ಲು. ನಾವು ಟಿಕೆಟ್ ಅಂತ ಕೇಳಿದೆ ರೀ. ಅವ್ರು ಒಂದು ಹುಡುಗ ಒಂದು ಹುಡುಗಿ ಇದ್ರು. ಒಂದು ಹುಡುಗ ಒಂದು ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ. ಅವರು ಒಂದು ಹುಡುಗನ ಟಿಕೆಟು ಅವಳೇ ತೊಗೊಂಡಿದ್ಲು. ಹುಡುಗನ ಟಿಕೆಟು ಅವಳೇ 2 ತೊಗೊಂಡಿದ್ಲು. ಆಮೇಲೆ ಅದು ಯಾರು ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾತ್ರ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಅವಳು 2 ಟಿಕೆಟ್ ಅಂತ ಹೇಳಿದ್ಲು ಆ ಹುಡುಗಿ. ಆಮೇಲೆ ನಾನು ಕೊಟ್ಟಿದ್ದೆ 2 ಟಿಕೆಟ್ ಅಂತ ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ, ಇಲ್ಲದಾರ ಅವ್ರದ್ದು ಟಿಕೆಟ್ ಕನ್ಸರಿ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ, ನೀವು ಹಂಗೆಲ್ಲ ಮಾಡಬಾರ್ದ ಮಾತು ಅಂದ್ರೆ. ಸಾರಿಗೆ ಬಸ್ನಲ್ಲಿ ಸುಮಾರು 20 ಪ್ರಯಾಣಿಕರು ಇದ್ರು. ಮನಸ್ಸೋ ಇಚ್ಛೆ ತಳಿಸಿದ್ದಾರೆ ಎಂದು ಕಣ್ಣೀರು ಹಾಕಿದ್ದು, ನೀನು ಮರಾಠಿ ಮಾತನಾಡಬೇಕು, ಕನ್ನಡ ಮಾತನಾಡಿದ್ರೆ ತಿಳಿಯುವುದಿಲ್ಲ ಅಂತ ಸಣ್ಣ ಪಂತಬಾಳೆ ಕುಂದ್ರಿ ಬರುವ ಹೊತ್ತಿಗೆ ನೂರಾರು ಜನ ಯುವಕರ ಗುಂಪು ನನ್ನ ಮೇಲೆ ಹಲ್ಲೆ ಮಾಡಿದೆ ಎಂದು ಆರೋಪಿಸಿದ್ರು. ಇಷ್ಟು ಅನುಗ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್. ಕೊಟ್ಟ ತಕ್ಷಣ ಅಲ್ಲಿ ಬಂದ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್. ಅಲ್ಲಿ ಹೋದ ತಕ್ಷಣ ಒಂದು 100 ಜನ ನಮ್ಮ ಬಸ್ ಮುಂದೆ ನಿಂತಾರೆ. ಒಂದು 20 ಜನ ಒಳಗಚ್ಚಿ ಹೊಡಿತಾ ಇದ್ದಾರೆ. ಎಲ್ಲ ತಲೆಗೆ ಹೊಡೆದಿದ್ದಾರೆ, ಇಲ್ಲೆಲ್ಲ ಹೊಡೆದಿದ್ದಾರೆ. ಆಮೇಲೆ ಡ್ರೈವರ್ ಹೊಡಿತಾ ಇದ್ದಾರೆ. ನೀನು ಮರಾಠಿ ಮಾತಾಡೋಕೆ ಅಲ್ಲದು ಮರಾಠಿನೇ ಸರ್. ಕೇಳ್ಬೇಕಲ್ಲ, ನ್ಯಾಯ ಹೋಗಿ ಸ್ಟೇಷನ್ ಇದೆ ಅಲ್ಲ, ಪೊಲೀಸ್ ಸ್ಟೇಷನ್ ಇದೆ ಅಲ್ಲ, ಕೇಳ್ಬೇಕಾ ಬೇಡವಾ? ಸರ್ ನಾನು ಅಪಾರ್ಟ್ಮೆಂಟ್ 2008ರಿಂದ ನಾನು ಇಲ್ಲಾಂದ್ರೆ ನನ್ನ ಸರ್ವಿಸ್ 18 ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಿದ್ದೀನಿ ಸರ್. ಮರಾಠಿ ಕಲಿಬೇಕು ಮಾಡಬೇಕು ಸರ್. ಊರ್ ಜನ ಸರ್ ತಪ್ಪು ಮಾಡಿದ್ರೆ ಕೇಳ್ಬೇಕಲ್ಲ, ಪೊಲೀಸ್ ಸ್ಟೇಷನ್ ಇದೆ ಅಲ್ಲ. ಸರ್ ಊರಿನ ಜನ ಎಲ್ಲ ಬಂದು ಸೇರಿ ಹೊಡೆದ್ರೆ. ಕರವೇ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕುಡಿ ಮಾತನಾಡಿ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಕನ್ನಡ ಭಾಷೆ ಮಾತನಾಡಿದ್ದಕ್ಕೆ ಸಾರಿಗೆ ಬಸ್ ಚಾಲಕನ ಮೇಲೆ ಹಲ್ಲೆ ಮಾಡಿರುವ ಪುಂಡರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲದೆ ಹೋದ್ರೆ ಕನ್ನಡಿಗರು ಮನೆ ಹೊಕ್ಕಿ ಹೊಡಿತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಇವ್ರಿಗೇನು ಕನ್ನಡ ಮಾತಾಡಂತವ್ರು ಕಂಡಕ್ಟರ್ ಅವ್ರು ಹೇಳಿದ್ರಂತ. ನಾನು ಕನ್ನಡ ನಾವು ಮಾತಾಡೋದಿಲ್ಲ, ನೀವು ಮರಾಠಿ ಕಲ್ಕೋಬೇಕಂತ ಹೇಳ್ತಾರಂತವ್ರ. ಕರ್ನಾಟಕದಲ್ಲಿ ಬಂದು ವಾಪಸ್ ನಾವು ಮರಾಠಿ ಕಲ್ಕೋಬೇಕಾ? ಏನು ಇವ್ರ ಅಪ್ಪನ ಆಸ್ತಿಗಳ ನಾವು ಮರಾಠಿ ಕಲಿಬೇಕಂದ್ರೆ? ಇದು ಕರ್ನಾಟಕದಲ್ಲಿ ಮೊದಲನೇದಾಗಿ ಕನ್ನಡ ಕಲ್ಕೋಬೇಕು. ನಿಮ್ಮ ಮರಾಠಿ ಆಗಲಿ, ಉರ್ದು ಆಗಲಿ, ಹಿಂದಿ ಆಗಲಿ ಇವು ಭಾಷೆ ನಡೆದಿಲ್ಲ. ಮಾತೃ ಭಾಷೆನ ಕನ್ನಡ ನೀವು ಕಲಿದ್ರೆ ಇಲ್ಲಿ ಇರುವುದಂತ ಕರ್ನಾಟಕದಾಗ ಉಳಿಬೇಕು. ಇಲ್ಲ ಅಂದ್ರೆ ನೀವು ಇದನ್ನು ಬೇಕಾದ್ರೆ ನಿಮ್ಮ ಭಾಷೆನಾದ್ರೂ ನೀವು ಬೇಕಾದ್ರೆ ನಿಮ್ಮ ರಾಜ್ಯಕ್ಕೆ ನೀವು ಹೋಗ್ಬಹುದು. ಕರ್ನಾಟಕ ರಾಜ್ಯದಲ್ಲಿ ಬಂದು ಕನ್ನಡ ಕಲಿಯೋದು ಬಿಟ್ಟುಕಾಟ ಮತ್ತೆ ಅದನ್ನ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ರಲ್ಲ, ನಿನ್ನ ಮೇಲೆ ನಾವು ತಕ್ಕ ಪಾಠವನ್ನು ಕಲಿಸ್ಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮರಾಠಿ ಮಾತಾಡ್ಬೇಕು, ನೀನ್ ಕನ್ನಡ ಮಾತಾಡ್ತಿ ಯಾಕ ಮರಾಠಿ ಕಲ್ತ್ಕೊ ಅಂತ ಹೇಳಿ ಕೆಲ ಭಾಷೆಯ ಗುಂಡಾಗಳು ಅವ್ರ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿದಾರ. ಇದನ್ನ ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ. ಯಾಕಂದ್ರೆ ಪದೇ ಬೆಳಗಾವಿ ನಗರದೊಳಗಡೆ ಒಬ್ರು ಬಾವುಟ ಕನ್ನಡದ ಧ್ವಜ ಹಾರಿಸಿದ್ರೆ ಹೊಡಿತಾರೆ, ಕನ್ನಡ ಮಾತಾಡಿದ್ರೆ ಹೊಡಿತಾರೆ. ಇಂಥದ್ದು ನಾವೆಲ್ಲೋ ನಮ್ಮ ರಾಜ್ಯದೊಳಗಿದೀವೋ ಬೇರೆ ರಾಜ್ಯದೊಳಗಿದೀವೋ ಅನ್ನುವಂಥದ್ದು ಅನುಮಾನ ಆಗ್ತಾ ಇದೆ. ಅದಕ್ಕ
ನಮ್ಮ ಪೊಲೀಸ್ ಇಲಾಖೆಯವ್ರು ಇಂಥವ್ರ ಮೇಲೆ ಯಾಕೆ ಕಠಿಣ ಕ್ರಮವನ್ನ ತಗೋತಿಲ್ಲ ಅನ್ನುವಂಥದ್ದು ನಮಗೆಲ್ಲ ಅನುಮಾನ ಆಗ್ತಾ ಇದೆ. ಪ್ರತಿ ಸಲನೂ ಕೂಡ ಹಿಂದಾರ ಆಗ್ತದ. ಯಾರೋ ಒಂದು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾರ, ಅವ್ರನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕುಣಿಸಿ ರಾಜಿ ಸಂಧಾನ ಮಾಡೋದ್ ಮುಖಾಂತರ ಮಾತ್ರ ಕಳಿಸ್ತಾರ. ಯಾವುದೇ ರೀತಿಯಾದಂತ ಕಠಿಣ ಕ್ರಮ ಆಗ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಇದನ್ನು ಸಹಿಸುವುದಿಲ್ಲ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಿಗೆ ಹಿಟ್ ಅಂಡ್ ರನ್ ಮಾಡಿ ಹೋಗಿದ್ದಂತಹ ಹೊರ ರಾಜ್ಯದ ಕ್ಯಾಂಟರ್ ವಾಹನಕ್ಕಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಿಗೆ ಹಿಟ್ ಅಂಡ್ ರನ್ ಮಾಡಿ ಹೋಗಿದ್ದ ಹೊರ ರಾಜ್ಯದ ಕ್ಯಾಂಟರ್ ವಾಹನಕ್ಕಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ. ಪಂಜಾಬ್ ಅಥವಾ ಹರಿಯಾಣದ ಕ್ಯಾಂಟರ್ ವಾಹನ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಿಗೆ ಅಪಘಾತಪಡಿಸಿ ಹೋಗಿರುವ ಕುರಿತು ಸಂಶಯಗಳು ಪೊಲೀಸರಿಗೆ ವ್ಯಕ್ತವಾಗಿದೆ ಎನ್ನಲಾಗಿದ್ದು, ವಾಹನ ಜಪ್ತಿ ಮಾಡಿದ ಚಾಲಕನನ್ನು ಬಂಧಿಸಲು ಬೆಳಗಾವಿ ಪೊಲೀಸರು ಬಲೆ ಬೀಸಿದ್ದಾರೆ. ಈಗಾಗಲೇ ಒಟ್ಟು 60 ಕ್ಯಾಂಟರ್ಗಳ ವಾಹನಗಳ ಖಚಿತ ಮಾಹಿತಿಯನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ. ಹಿರೇಬಾಗೇವಾಡಿಯ ಟೋಲ್ ನಾಕಾದಲ್ಲಿ ಅಳವಡಿಸಿರುವ ಸಿಸಿಟಿವಿ ಕ್ಯಾಮೆರಾದಲ್ಲಿನ ವಿಡಿಯೋ ಆಧರಿಸಿ ತನಿಖೆಯನ್ನು ಪೊಲೀಸರು ತೀವ್ರಗೊಳಿಸಿದ್ದಾರೆ. ಈಗಾಗಲೇ 30ಕ್ಕೂ ಹೆಚ್ಚು ಕ್ಯಾಂಟರ್ ಚಾಲಕರನ್ನ ಕರೆಸಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಸಚಿವರ ಕಾರು ಅಪಘಾತವಾದ ಅಂದಿನ ದಿನ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಸಂಚರಿಸಿದ ಪ್ರತಿಯೊಂದು ಕ್ಯಾಂಟರ್ಗಳ ಮೇಲೆ ಪೊಲೀಸರು ನಿಗಾ ಇಟ್ಟು ಝೀರೋ ಇನ್ ಮಾಡಿ ತನಿಖೆ ನಡೆಸಲಾಗಿದೆ ಎಂದು ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೆನ್ ತಿಳಿಸಿದ್ದಾರೆ. ಈಗ ಆವತ್ತಿನ ದಿವಸ ಸುಮಾರು 60 ಕ್ಯಾಂಟರ್ ವಾಹನಗಳು ಇದರಲ್ಲಿ ಓಡಾಡ್ಕೊಂಡಿದ್ದಾವೆ. ಈಗ ಆಲ್ರೆಡಿ ಸುಮಾರು 30 ಕ್ಯಾಂಟರ್ ವಾಹನಗಳಿಗೆ ನಾವು ನೋಟಿಸ್ ಕೊಟ್ಟು ಇದು ಮಾಡ್ತಾಯಿದ್ದೀವಿ. ಈಗಾಗಲೇ ತಮಗೆ ಗೊತ್ತಾಗಿರೋ ಹಾಗೆ ಇದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಇಲ್ಲಿ ಮೂಮೆಂಟ್ ಮಾಡಿರ್ತಕ್ಕಂಥ ಈ ಕ್ಯಾಂಟರ್ಗಳು
ಬೇರೆ ಬೇರೆ ರಾಜ್ಯದವು. ಇನ್ನು 25ರಿಂದ 30 ವಾಹನಗಳು ಏನು ನಮ್ಮದು ಪೆಂಡಿಂಗ್ ಉಳಿತಿದೆ, ಅದು ಈ ಪಂಜಾಬ್, ಹರಿಯಾಣ ಮತ್ತು ಮಧ್ಯಪ್ರದೇಶ, ಉತ್ತರ ಪ್ರದೇಶ ಆ ಭಾಗದವಿದ್ದಾವೆ. ಸೊ ಹಾಗಾಗಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತಾ ಇದ್ದೀವಿ. ನಾವು ಪ್ರತಿಯೊಂದು ವಾಹನವನ್ನು ಇಲ್ಲಿ ಕರೆತಂದು ಅದನ್ನು ಪರಿಶೀಲನೆ ಮಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಸೋಫಾರ್ ಆ 30 ವೆಹಿಕಲ್ಗಳದ್ದು ಯಾವುದು ಕೂಡ ಇನ್ವಾಲ್ವ್ ಆಗದೆ ಇರೋದು ನಮಗೆ ಕಂಡು ಬಂದಿದೆ. ಇನ್ವಾಲ್ವ್ ಇಲ್ಲ, ಇನ್ನೂ ಸಿಗಬೇಕಾಗಿದೆ. ಆ ಟೋಲಲ್ಲಿ ಪಾಸ್ ಆಗಿರ್ತಕ್ಕಂಥ ಮಾಹಿತಿಯ ಮೇಲೇ ನಾವು ಈ 60 ವೆಹಿಕಲ್ಗಳನ್ನ ನಾವು ಝೀರೋ ಇನ್ ಮಾಡಿ ಅದ್ರ ಮೇಲೆ ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ರಾಜ್ಯದಲ್ಲಿ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಮುಂದುವರೆದಿದೆ. ಕೇವಲ 100 ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಂತಹ ಗ್ರಾಹಕನ ಮನೆಯವರೆಗೂ ಬಂದು ಫೈನಾನ್ಸ್ ಸಿಬ್ಬಂದಿ ಗಲಾಟೆ ಮಾಡಿದ ಘಟನೆ ಬೆಳಗಾವಿಯ ಸವದತ್ತಿಯಲ್ಲಿ ನಡೆದಿದೆ. ರಾಜ್ಯದಲ್ಲಿ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಮುಂದುವರೆದಿದೆ. ಕೇವಲ 100 ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದ ಗ್ರಾಹಕನ ಮನೆಯವರೆಗೂ ಬಂದು ಫೈನಾನ್ಸ್ ಸಿಬ್ಬಂದಿ ಗಲಾಟೆ ಮಾಡಿದ ಘಟನೆ ಬೆಳಗಾವಿ ಸವದತ್ತಿಯಲ್ಲಿ ನಡೆದಿದೆ. ಸವದತ್ತಿಯ ಬಸವರಾಜ್ ಎಂಬಾತ ಗ್ರಾಮೀಣ ಕೂಟ ಫೈನಾನ್ಸ್ನಲ್ಲಿ 55,000 ಸಾಲ ಪಡೆದುಕೊಂಡ ಸಾಲಕ್ಕೆ ವಾರಕ್ಕೆ 650 ರೂಪಾಯಿ ತುಂಬುತ್ತಾ ಬರುತ್ತಿದ್ದ. ನಿನ್ನೆ ಬಸವರಾಜ್ 650ರ ಬದಲಿಗೆ 550 ರೂಪಾಯಿ ಮಾತ್ರ ಕಟ್ಟಿದ್ದ. 100 ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದ ಬಸವರಾಜ್ ಮನೆಯವರೆಗೂ ಬಂದ ಫೈನಾನ್ಸ್ ಸಿಬ್ಬಂದಿ ಗಲಾಟೆ ಮಾಡಿದ್ದಾರೆ. ಈಗ ಇಲ್ಲ ಈಗನೇ ಬಂದಿಲ್ಲ. ಇವ್ನ ನಿಮಿಷ ತಡ್ರಿ, ಇವ್ನು ನೋಡಿ, ಇವ್ನು ಈ ಸದ್ಯ ಇನ್ನು 60 ತಾಸು ನೀವು ಬರ್ಲಿಕ್ಕೆ ಹೇಳ ನೋಡ್ಬೇಕಾರೆ ನಿಮಗೆ ಇಲ್ಲ ಬಂದಿದ್ದೆ ಇಲ್ಲ ಇವಾಗ ಬಂದಿದ್ದೆ ಇಲ್ಲ ನೀ ಯಾಕೆ ಬಂದಿಲ್ಲ ಮಟ ಎದಕ್ ಬಂದಿ ಅದನ್ನ ಹೇಳ ನನಗ ಕೊಟ್ಟ ಹೇಳ ಮಟ ಕೇಳ ನಿನ್ಗೆ ನಾ ಮನಿಗೆ ಬಂದಿದ್ದೆ ನಾ ಮನಿಗೆ ಬಂದಿದ್ದೆ ಯಾವ ಅಮೌಂಟ್ ಕಡಿಮೆ ಕೊಟ್ಟ ತೊಂಡಿಂದ ಎಲ್ಲ ಕೊಟ್ಟಿಲ್ಲ ನಿನಗೆ ಏನಾರು ರೊಕ್ಕ ಕೊಡೋದೈತ್ ನಾನು ನೀ ಎದಕ್ ಬಂದಿ ಇಲ್ಲಿ ಮಟ ಅದನ್ನ ಅಷ್ಟೇ ಹೇಳ ನನಗೆ. ನೀ ಎದಕ್ ಬಂದಿ ಯಾ ತಗದ್ ನೋಡ ಎಲ್ಲ ಅಮೌಂಟ್ ಕೊಟ್ಟಿಲ್ಲ ಈಗ ನೀ ಮನಿಗೆ ಎದಕ್ ಬಂದಿ? ನಾನು ಯಾರ ಕಡಿಮೆ ಕೊಟ್ಟಾರ ನನ್ನೊಂದ್ ಬಿಟ್ಟು ನನಗೆ ಉಸಲ ಕಟ್ಟದಿಂದ ಇನ್ನೊಂದ್ ಬಿಟ್ಟು ನಿನ್ 100 ರೂಪಾಯಿ ತೋ ಇಲ್ಲಿ ಮಟ ಮನಿ ಮಟ ಯಾಕೆ ಬಂದಿ? ಇಲ್ಲಿ ಮನೆ ನಾ ಕಟ್ಟಿದ ಮ್ಯಾಗ ನೀವು ಬಂದಿರಿ, ನೀನು ಬಂದಿ. ಇಲ್ಲ ಏನು ಸಮಸ್ಯೆ ಇಲ್ಲ ಹೇಳ್ರಿ, ನಿಮ್ದು ಏನು ಸಮಸ್ಯೆ ಹೇಳ್ರಿ ಸರ್. ಹಾಂ ಮಾತಾಡ್ರಿ. ಅಲ್ಲ ಮತ್ತೆ ಕಾಗದಪತ್ರ ಕೇಳಬಾರ್ದ್ರಿ, ಮತ್ತೆ ಕಾಗದಪತ್ರ ಕೇಳಿ ಮತ್ತೆ ಯಾಕೆ ಕೇಳಿ ಬೆಳಿಗ್ಗೆ ಬಂದೆ ತೋರಿಸಿದ್ದೆ. ಯಾವ ಅಮೌಂಟ್ ಕೊಟ್ಟನ ಎಲ್ಲ ಅಮೌಂಟ್ ಕೊಟ್ಟಿನಿಂದ ಯಾವ ಅಮೌಂಟ್ ಎಲ್ಲ ಕೊಟ್ಟಿನಿಂದ ಮತ್ತೆ ನೀ ಯಾಕೆ 6 ಗಂಟೆ ನೀನು ಕಾಗದಪತ್ರ ಕೇಳಿದಕ್ಕೆ ಓಡಿ ಸಿಟ್ಟು ಬಂದು ನಾನು ಕೇಳಿದೆ. ಏ ನೀನ್ 100 ರೂಪಾಯಿ ಕಡಿಮೆ ಕೊಡಲಿ ಬಿಡೋಲ್ಲ, ನನ್ನ ಅದ್ರ ಪ್ರಶ್ನೆ ಅಲ್ವ. ನಾ ಹೇಳೋ ಮಟ್ಟ ಕೇಳ ಕಾಗದಪತ್ರ ಕೊಟ್ಟಿಲ್ಲ. ಮನೆವರೆಗೂ ಬಂದ ಫೈನಾನ್ಸ್ ಸಿಬ್ಬಂದಿಯನ್ನ ಸಾಲ ಪಡೆದುಕೊಂಡಿದ್ದ ಬಸವರಾಜ್ ಹಿಗ್ಗಾಮುಗ್ಗ ತರಾಟೆ ತೆಗೆದುಕೊಂಡಿದ್ದಾನೆ. ಫೈನಾನ್ಸ್ ಸಿಬ್ಬಂದಿಯ ದುರ್ವರ್ತನೆಯ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಫೈನಾನ್ಸ್ ಕಿರುಕುಳದ ವಿರುದ್ಧ ಸರ್ಕಾರ ಹಾಗೂ ಅಧಿಕಾರಿಗಳು ದಿಟ್ಟ ಕ್ರಮ ಮಾಡಿದ್ದೇವೆ ಎನ್ನುತ್ತಿದ್ರೂ ಇಂತಹ ಪ್ರಕರಣಗಳು ಅಲ್ಲಲ್ಲಿ ನಡೆಯುತ್ತಾ ಇವೆ. ಇಂತಹ ಕಿರುಕುಳಗಳಿಂದ ನಮಗೆ ಯಾವಾಗ ಮುಕ್ತಿ ಸಿಗುತ್ತದೆ ಎಂದು ಗ್ರಾಹಕರು ಪ್ರಶ್ನೆ ಮಾಡುತ್ತಿದ್ದಾರೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना
मारुति गली बेळगाव। वस्त्रों का संगम सुंदर सलोना मन भाए आराधना। कहानी कहानी तेरे नीनो चिन्नद गरिया बरे नीनो निन्नद कथೆಯ ಒಬ್ಬಳಕಿನಲ್ಲಿ Celebrating the brides of now. Kahani Bridal Stories by Bhima. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ರಾಜ್ಯಾದ್ಯಂತ ಲಕ್ಷಾಂತರ ಸಂಖ್ಯೆಯಲ್ಲಿ ಛಲವಾದಿ ಸಮಾಜದವರು ಇದ್ರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದೇವೆ ಅಂತ ಮಹಾಲಿಂಗಪ್ಪ ಕೋಲ್ಕಾರ್ ಹೇಳಿದ್ರು. ರಾಜ್ಯಾದ್ಯಂತ ಲಕ್ಷಾಂತರ ಸಂಖ್ಯೆಯಲ್ಲಿ ಛಲವಾದಿ ಸಮಾಜದವರು ಇದ್ರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದೇವೆ ಎಂದು ಮಹಾಲಿಂಗಪ್ಪ ಕೋಲ್ಕಾರ್ ಹೇಳಿದ್ರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಬೆಳಗಾವಿ ಜಿಲ್ಲೆಯ ಛಲವಾದಿ ಸಮಾಜದವರು 7 ಲಕ್ಷ ಜನಸಂಖ್ಯೆಯಲ್ಲಿ ಇದ್ದೇವೆ. ಈ ವರ್ಷದ 2025ರಿಂದ 26ನೇ ಸಾಲಿನ ಬಜೆಟ್ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿ ಅತಿ ಬಡವರಾದ ಹಾಗೂ ಆರ್ಥಿಕವಾಗಿ ಅತಿ ಹೀನ ಪರಿಸ್ಥಿತಿಯನ್ನು ಅನುಭವಿಸುತ್ತಿರುವ ಹಾಗೂ ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಛಲವಾದಿ ಸಮಾಜ ಇದೆ. ಬಜೆಟ್ನಲ್ಲಿ ವಿಶೇಷ ಅನುದಾನ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದ್ರು. ಈಗಾಗಲೇ ನಮ್ಮ ಛಲವಾದಿ ಸಮಾಜದ ಕೆಲವೊಂದು ಜನರು, ಬೆರಳೆಣಿಕೆಯಷ್ಟು ಜನರು ಉದ್ದಿಮೆಗಳನ್ನು ಪ್ರಾರಂಭಿಸಿದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿಯು ತುಂಬ ಒಂದು ಶೋಚನೀಯವಾಗಿದೆ. ಆದ್ದರಿಂದ ಮಾನ್ಯ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಇವತ್ತಿನ ತಮ್ಮ ಒಂದು ಪತ್ರಿಕಾ ಪರಿಷತ್ತಿನಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ ಅಂತಂದರೆ, ಬರುವ ಕರ್ನಾಟಕ ಸರ್ಕಾರದ ಬಜೆಟಿನಲ್ಲಿ ಸುಮಾರು 500 ಕೋಟಿ ನಮ್ಮ ಛಲವಾದಿ ಸಮಾಜಕ್ಕೆ MSME ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಲು ಮೀಸಲಿಡಬೇಕಂತೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ರಾಜ್ಯದ ಮಂತ್ರಿಮಂಡಲಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ದೇಶದಲ್ಲಿ ಎಲ್ಲರೂ ಮಾಜಿಯಾದ್ರೆ ನಡೆಯುತ್ತೆ, ಆದರೆ ಯೋಧ ಎಂದಿಗೂ ಮಾಜಿಯಾಗಬಾರದು ಎಂದು ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಹೇಳಿದರು. ದೇಶದಲ್ಲಿ ಎಲ್ಲರೂ ಮಾಜಿ ಆದ್ರೆ ನಡೆಯುತ್ತದೆ, ಆದರೆ ಯೋಧ ಎಂದಿಗೂ ಮಾಜಿ ಆಗಬಾರದು ಎಂದು ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ರು. ಶುಕ್ರವಾರ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ಪ್ರಾದೇಶಿಕ ಸೈನ್ಯ ಮಾಜಿ ಯೋಧರ ಕಲ್ಯಾಣ ಸಂಘ ಲೋಕಾರ್ಪಣೆಗೊಳಿಸಿ ಆಶೀರ್ವಚನ ನೀಡಿದ್ರು. ಯೋಧರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಮೊದಲೇ ಯೋಧರ ಕುಟುಂಬಸ್ಥರಿಗೆ ಧನ್ಯವಾದವನ್ನ ತಿಳಿಸಬೇಕು. ಸದಾಕಾಲ ನಿಮಗೆ ಬೆಂಬಲ ನೀಡುತ್ತಿರುತ್ತಾರೆ. ಯೋಧರಿಗೆ ಮಾಜಿ ಅನ್ನೋದು ಇರೋದು ಬೇಡ ಎಂದ್ರು. ಸೇನೆಯಲ್ಲಿ ವೀರಮರಣ ಹೊಂದಿದ ಯೋಧರ ಪತ್ನಿಯರು ನಿಜವಾದ ಭಾರತಾಂಬೆಯರು ಎಂದರು. ದೇಶವ ಕುಲಗೆಡಿಸುವ ರಾಜಕಾರಣಿಗಳು ಬೇಡಯ್ಯ, ಲಂಚದ ಮಂಚವನ್ನೇರುವ ಅಧಿಕಾರಿಗಳು ಬೇಡವೇ ಬೇಡಯ್ಯ. ಹುಕ್ಕೇರಿಶ ದೇಶಕ್ಕಾಗಿ ಪ್ರಾಣ ನೀಡುವ ವೀರ ಯೋಧರು ಬೇಕಯ್ಯ. ಅದಕ್ಕೆ ಬಹುಶಃ ನಿಮ್ಮೆಲ್ಲ ನೋಡಿ ನಿಮ್ಮ ದರ್ಶನ ಮಾಡ್ಕೊಳ್ಳಾಕ ನಾ ಬಂದೀನಿ, ಮತ್ತೇನೂ ಅಲ್ಲ. ನೀವು ನಮ್ಮ ದೇವರು, ದೇಶವನ್ನ ಕಾಯುವವರು ನಮಗಿಂತ ಹೆಚ್ಚು. ಅದಕ್ಕೆ ನಿಮ್ಮನ್ನು ಗೌರವಿಸಿದ್ದೀವಿ. ಅದಕ್ಕಾಗಿ ನೀವು ಬರಬೇಡ್ರಿ ಅಂತಾನೆ ಹೇಳ್ತೀವಿ. ದೇಶವನ್ನು ಕಾಯುವವರು ನಮಗೆ ದೇವರು ಇದ್ದ ಹಾಗೆ, ಅವರ ಗೌರವಿಸುವ ಕೆಲಸ ನಮ್ಮದು. ದೇಹಾಭಿಮಾನಕ್ಕಿಂತ ದೇಶಾಭಿಮಾನ ದೊಡ್ಡದು ಎಂದರು. उन्नतियों से हम लोगों को कोई फायदा नहीं होता है. हमारा पलटन है, इससे बड़ी खुशी होती है, लेकिन एक एक्स सर्विसमैन के तौर पे जो संपर्क होना चाहिए, जो मिलाप होना चाहिए, जो सहूलियत छोटी मोटी सही मिलना चाहिए, वो नहीं मिलती हम लोगों को. और खासतौर से टेप डालने तो बिल्कुल नहीं मिलती. जब मैं इस पलटन में आया तो मैंने देखा कि साउदी साहब बहुत मदद करते थे उन लोगों की जो पलटन छोड़ चुके हैं. मैं नया नया आया था, मैंने बहुत देखा बरसात में भीगते हुए किसी की मौत हो जाती है तो साहब बंगाली में जरूर पहुंच जाते हैं. फिर थोड़ी देर के बाद मुझे पता चला कि जानवी साहब भी यहाँ पे हैं, वो मिल्क मार्केटिंग फेडरेशन में थे, KMF में. उनसे मेरा संपर्क हुआ
फिर पता चला कि वो भी जो है ऐसे कार्यों में जुटे हुए हैं। ಗೋಕಾಕಿನ ಕೇಶವಾನಂದಪುರಿ ಸ್ವಾಮೀಜಿ, ಶ್ರೀನಿವಾಸ್ ರಾವ್, ನಾಗಪ್ಪ ಭೂಷಿ, ರಾಜೇಂದ್ರ ಮರಾಠೆ, ಚಂದ್ರಶೇಖರ್ ಸಾಲಿಸವಡಿ ಮಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸರ್ಕಾರಿ ಕನ್ನಡ ಶಾಲೆಗಳ ಉಳಿವಿಕೆಗಾಗಿ ಚಿಕ್ಕೋಡಿಯಲ್ಲಿ ಇಂದು ಕಿತ್ತೂರು ಕರ್ನಾಟಕ ಸೇನೆ ಚಿಕ್ಕೋಡಿ ತಹಸೀಲ್ದಾರರಿಗೆ ಮನವಿಯನ್ನ ನೀಡಿದರು. ಸರ್ಕಾರಿ ಕನ್ನಡ ಶಾಲೆಗಳ ಉಳಿವಿಗಾಗಿ ಚಿಕ್ಕೋಡಿಯಲ್ಲಿ ಇಂದು ಕಿತ್ತೂರು ಕರ್ನಾಟಕ ಸೇನೆ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ನೀಡಿದ್ರು. ಸರ್ಕಾರಿ ಶಾಲೆಗಳು ಮುಚ್ಚುವಂತೆ ಹುನ್ನಾರ ನಡೀತಾ ಇದೆ. ಹಾಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಸರ್ಕಾರವು ಎಲ್ಲಾ ನಿಯಮಗಳನ್ನ ಜಾರಿ ಮಾಡ್ತಾ ಇದೆ. ಆದರೆ ಒಂದು ಹೆಣ್ಣು ಮಗುವಿಗೆ ಬಾಂಡ್ ವಿತರಣೆ ಮಾಡಬೇಕಾದ್ರೆ ಆ ಹೆಣ್ಣು ಮಗುವಿಗೆ ಒಂದು ಕಾನೂನು ಜಾರಿ ಮಾಡಿದ್ದಾರೆ. ಆ ಹೆಣ್ಣು ಮಗು ಕನ್ನಡ ಶಾಲೆಯಲ್ಲಿಯೇ ಕಲಿಬೇಕು ಅಂತ ಸರ್ಕಾರದ ಆದೇಶ ಇದೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಇನ್ನು ಮುಂದೆ ಚುನಾವಣೆಯಲ್ಲಿ ಸ್ಪರ್ಧಿಸುವವರ ಮಕ್ಕಳು ಕೂಡ ಸರ್ಕಾರಿ ಶಾಲೆಗೆ ಹೋಗಬೇಕು ಅಂತ ಒತ್ತಾಯಿಸುತ್ತೇವೆ. ಕನ್ನಡ ಶಾಲೆಗಳನ್ನು ಮುಚ್ಚುವಂಥ ಹುನ್ನಾರ ನಡೀತಾ ಇದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಸರ್ಕಾರ ಎಲ್ಲ ನಿಯಮಗಳನ್ನು ಜಾರಿ ಮಾಡ್ತಾ ಇದೆ. ಆದರೆ ಒಂದು ಭಾಗ್ಯಲಕ್ಷ್ಮಿ, ಒಂದು ಹೆಣ್ಣು ಮಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ವಿತರಣೆ ಮಾಡಬೇಕಾದ್ರೆ ಆ ಹೆಣ್ಣು ಮಗಳಿಗೆ ಒಂದು ಕಾನೂನನ್ನು ಜಾರಿ ಮಾಡಿದರು. ಆ ಹೆಣ್ಣು ಮಗು ಕನ್ನಡ ಸರ್ಕಾರಿ ಶಾಲೆಯಲ್ಲೇ ಕಲಿಬೇಕಂತ ಸರ್ಕಾರದ ಒಂದು ಆದೇಶ ಇದೆ. ಅದೇ ರೀತಿಯಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಸರ್ಕಾರಿ ಶಿಕ್ಷಕರಿಗೆ ಅವರದೇ ಆದಂಥ ಒಂದು ಆದ್ಯತೆ ಮೇರೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ಯಾಕಂತಂದರೆ ಸರ್ಕಾರಿ ಶಿಕ್ಷಕರಿಗೆ ಮತ್ತು ಅಂಗನವಾಡಿ ಸಹಾಯಕರಿಗೆ ಶಿಕ್ಷಣ ಕೊಡೋದನ್ನು ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಭಾಳ ಒಂದು ಮುತುವರ್ಜಿ ವಹಿಸ್ತಾರೆ. ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರಾದವರು ಶಿಕ್ಷಣಕ್ಕೆ ಒತ್ತು ಕೊಡುವಂಥ ಕೆಲಸ ಮಾಡ್ತಾರೆ. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಸರ್ಕಾರದ ಹಲವಾರು ಯೋಜನೆಗಳಿಗೆ ಜಾರಿಯಲ್ಲಿರುವ ಆದೇಶದ ಪ್ರಕಾರ ಹೆಣ್ಣು ಮಕ್ಕಳಿಗೆ ನೀಡುವ ಭಾಗ್ಯಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಕಡ್ಡಾಯವಾಗಿ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿಯೇ ಕಲಿಬೇಕೆಂದು ಸರ್ಕಾರದ ಆದೇಶ ಜಾರಿಯಲ್ಲಿದೆ. ಹಾಗಾಗಿ ಸರ್ಕಾರಿ ಕನ್ನಡ ಶಾಲೆಗಳು ಉಳಿಬೇಕಾದ್ರೆ ರಾಜ್ಯ ಸರ್ಕಾರ ಕಠಿಣವಾದ ನಿರ್ಧಾರ ಕೈಗೊಂಡು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕೆಂದು ಚಿಕ್ಕೋಡಿಯಲ್ಲಿ ಉಪ ತಹಸೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಹಲವಾರು ಕಿತ್ತೂರು ಕರ್ನಾಟಕ ಸೇನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರದಲ್ಲಿ ಪ್ರಭಾವಿಗಳಿಗೆ ಹಪ್ತ ನೀಡಿ ರಾಜರೋಷವಾಗಿ ಮಟ್ಕಾ ತಂದೆ ಬುಕ್ಕಿಗಳ ವಿರುದ್ಧ ಭರ್ಜರಿ ಕಾರ್ಯಾಚರಣೆ. ಬೆಳಗಾವಿಯ ಸಿಎನ್ ಪೊಲೀಸರು ಬರೋಬ್ಬರಿ 10 ಜನ ಬುಕ್ಕಿಗಳನ್ನ ಹಿಡಿಮುರಿ ಕಟ್ಟಿದ ಘಟನೆ ನಡೆದಿದೆ. ಸಂಕ್ರಾಂತಿ ಹಬ್ಬದಂದು ಕಿತ್ತೂರು ತಾಲೂಕಿನ ಅಮ್ಮನಗಟ್ಟಿಯಲ್ಲಿ ರಸ್ತೆ ಅಪಘಾತ. ನಗರ ನಿವಾಸದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸಾರಿಗೆ ಬಸ್ನಲ್ಲಿ ಕನ್ನಡ ಮಾತನಾಡಿದಕ್ಕೆ ಕಂಡಕ್ಟರ್ ಮೇಲೆ ಮರಾಠಿ ಭಾಷಿಕ ಹಲ್ಲೆ. ಬೆಳಗಾವಿ ತಾಲೂಕಿನ ಸನ್ಬಾಳೆ ಕುಂದ್ರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.